ಭಯಾನಕ ಕಥೆಗಳನ್ನು ಕೇಳಲು ನ್ಯಾಸನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯದಿರಿ. ಇಂಗ್ಲೆಂಡ್ ತನ್ನ ಬ್ಯೂಟಿ ಮತ್ತು ಎಲೆಗೆಂಟ್ ಇಂದಾನೆ ಫೇಮಸ್ ಆದ ದೇಶ. ಆದರೆ ಈ ಬ್ಯೂಟಿ ಹಿಂದೆ ಕೆಲವರಿಗೆ ಇನ್ನೂ ಗೊತ್ತಿಲ್ಲದ ಭಯಾನಕ ವಿಷಯಗಳು ಅಡಗಿಕೊಂಡಿವೆ. ಇಂಗ್ಲೆಂಡ್ನ ಯಾರ್ಕ್ ನಗರದಲ್ಲಿ ದೇವ್ ವ್ಯಾಲ್ತಮ್ ಅವರು ತಮ್ಮ ಹೆಂಡತಿಯಾದ ಸೋಫಿಯಾ ಹಾಗೂ ತನ್ನ 9 ವರ್ಷದ ಮಗಳಾದ ಲೂಸಿ ಜೊತೆಗಿರುತ್ತಿದ್ದರು. ಲೂಸಿಯ ತಂದೆ ತಾಯಿ ತೀರಿಕೊಂಡಾಗ ಡೇವ್ ವ್ಯಾಲ್ತಮ್ ಹಾಗೂ ಸೋಫಿಯಾ ಲೂಸಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದು ಪೋಷಣೆ ಮಾಡುತ್ತಿದ್ದರು. ಅವರು ಲೂಸಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಲೂಸಿ ಹತ್ರ ಜಾಸ್ತಿ ಸ್ನೇಹಿತರು ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದರಿಂದ ಲೂಸಿ ತುಂಬಾ ದುಃಖದಿಂದ ಇರುತ್ತಿದ್ದಳು. ಲೂಸಿಯನ್ನು ಖುಷಿಪಡಿಸುವುದಕ್ಕಾಗಿ ಡೇವ್ ವ್ಯಾಲ್ತಮ್ ಹಾಗೂ ಸೋಫಿಯಾ ಲೂಸಿಯ ಹುಟ್ಟುಹಬ್ಬದಂದು ಒಂದು ಗೊಂಬೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಆ ಗೊಂಬೆಯ ಹೆಸರು ಸಬ್ರೀನಾ. ಅವಳಿಗೆ ಸಬ್ರೀನಾ ಇಷ್ಟ ಆದಳು. ಆದರೆ ತನ್ನ ತಂದೆ ತಾಯಿಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಳು. ಲೂಸಿಯ ಬರ್ತ್ಡೇ ಪಾರ್ಟಿಗೆ ಬಂದಿದ್ದ ತನ್ನ ಗೆಳೆಯನಾದ ಡೊನಾಲ್ಡ್ಗೆ ಇವಳ ದುಃಖ ತಿಳಿದಿತ್ತು. ಆದ್ದರಿಂದ ಲೂಸಿಯ ಗಿಫ್ಟ್ ಆಗಿ ಅವನು ಔಜಾ ಬೋರ್ಡ್ ಅನ್ನು ತಂದಿದ್ದನು. ಅವನು ಲೂಸಿಗೆ ಹೇಳಿದ, ಈ ಬೋರ್ಡ್ ಇಂದ ನಿನ್ನ ತಂದೆ ತಾಯಿಯನ್ನು ಕರೆಯಬಹುದೆಂದು. ಪಾರ್ಟಿ ಮುಗಿದ ನಂತರ ಲೂಸಿ ತನ್ನ ಕೋಣೆಯಲ್ಲಿ ಗುಪ್ತವಾಗಿ ಔಜಾ ಬೋರ್ಡ್ ಅನ್ನು ತೆಗೆದು ತನ್ನ ತಂದೆ ತಾಯಿಯನ್ನು ಕರೆಯಲು ಶುರು ಮಾಡಿದಳು. ಆದರೆ ತುಂಬಾ ಹೊತ್ತು ಏನೂ ನಡೆಯಲಿಲ್ಲ. ಆಮೇಲೆ ಅವಳ ಹೆಸರನ್ನು ಯಾರೋ ಕರೆಯುತ್ತಿದ್ದಾರೆ ಎಂದೆನಿಸಿತು. ಅವಳು ಹಿಂದೆ ತಿರುಗಿ ನೋಡಿದಾಗ ಅವಳ ತಾಯಿ ಅಲ್ಲೇ ನಿಂತಿದ್ದಳು. ಲೂಸಿಗೆ ತುಂಬಾನೇ ಖುಷಿಯಾಯಿತು. ಅವಳು ತನ್ನ ಸಬ್ರೀನಾ ಗೊಂಬೆಯನ್ನು ತಾಯಿಗೆ ಪರಿಚಯಿಸಿ ಅವಳ ಜೊತೆ ಮಾತನಾಡಲು ನಿಂತಳು. ಆಗ ಅವಳ ಅಂಕಲ್ ಡೇವ್ ತನ್ನ ಕೋಣೆಗೆ ಬರುವ ಶಬ್ದವಾಯಿತು. ಡೇವ್ನ ಭಯದಿಂದ ತನ್ನ ತಾಯಿಗೆ, ಇಲ್ಲಿಂದ ಹೋಗು, ನಾಳೆ ಮತ್ತೆ ಭೇಟಿಯಾಗೋಣ ಎಂದು ಹೇಳುತ್ತಾಳೆ. ಮುಂದಿನ ದಿನ ರಾತ್ರಿ ಆದಾಗ ಅದೇ ರೀತಿ ಔಜಾ ಬೋರ್ಡ್ ಅನ್ನು ತೆಗೆಯುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ತಾಯಿ ಬಂದಿದ್ದಾಳೆ ಎಂದೆನಿಸಿತು. ಔಜಾ ಬೋರ್ಡ್ ಅನ್ನು ಪಕ್ಕಕ್ಕಿಟ್ಟು ತನ್ನ ತಾಯಿಯನ್ನು ಹುಡುಕಲು ಶುರು ಮಾಡಿದಳು. ಆದರೆ ಯಾರೂ ಕೂಡ ಕಾಣಲಿಲ್ಲ. ಅಚಾನಕ್ಕಾಗಿ ಅವಳ ಕಾಲನ್ನು ಯಾರೋ ಎಳೆಯುತ್ತಿದ್ದಾರೆ ಎಂದೆನಿಸಿತು. ಅವಳು ಭಯದಿಂದ ಕಿರುಚಲು ಶುರು ಮಾಡಿದಳು. ಕಾಲನ್ನು ಎಳೆಯುತ್ತಾ ಬೆಡ್ನ ಕೆಳಗೆ ಕರೆದುಕೊಂಡು ಬಂದಿತು. ಆಗ ಬೆಡ್ನ ಕೆಳಗೆ ಅವಳ ತಾಯಿ ಇದ್ದಳು. ಆದರೆ ಅವಳ ಮುಖ ನಿಧಾನವಾಗಿ ದೆವ್ವದ ರೀತಿ ಬದಲಾಯಿತು. ಲೂಸಿಗೆ ತುಂಬಾನೇ ಭಯವಾಗಿ ಕಣ್ಣನ್ನು ಮುಚ್ಚಿದಳು. ಇನ್ನೂ ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು. ಮತ್ತೆ ಅವಳ ಕಣ್ಣು ತೆಗೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಸಬ್ರೀನಾ ಗೊಂಬೆ ಬೆಡ್ನ ಕೆಳಗಿತ್ತು. ಅವಳ ಕಿರುಚಾಟ ಕೇಳಿ ಅವಳ ಅಂಕಲ್ ಮತ್ತು ಆಂಟಿ ಅವಳ ರೂಮ್ನ ಹತ್ರ ಬಂದರು. ಅವರು ನೋಡಿದಾಗ ಅಲ್ಲಿ ಔಜಾ ಬೋರ್ಡ್ ಇತ್ತು. ಡೇವ್ ಇದನ್ನು ನೋಡಿದಾಗ ತುಂಬಾ ಭಯಪಟ್ಟ. ಅದನ್ನು ತೆಗೆದು ಕಿಟಕಿಯಿಂದ ಹೊರ ಎಸೆದು ಕಿಟಕಿಯನ್ನು ಮುಚ್ಚಿದ. ಡೇವ್ ಏನನ್ನೋ ನೆನಪಿಸಿಕೊಂಡು ನಡುಕಲು ಶುರು ಮಾಡಿದ. ಅವನು ತಕ್ಷಣ ತನ್ನ ಫ್ರೆಂಡ್ಗೆ ಫೋನ್ ಮಾಡಿದ. ಅವರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಕೂಡ ಹೌದು. ಅವನು ಫೋನಿನಲ್ಲಿ ಮಾತನಾಡುವಾಗ ಕಿಟಕಿಯ ಹತ್ತಿರ ಟಕ್ ಟಕ್ ಎಂದು ಶಬ್ದವಾಯಿತು. ಡೇವ್ ಮತ್ತು ಲೂಸಿ ಹಾಗೂ ಸೋಫಿಯಾ ನೋಡುತ್ತಿದ್ದಂತೆ ಅದೇ ಔಜಾ ಬೋರ್ಡ್ ಕಿಟಕಿಯ ಹೊರಗೆ ಹಾರುತ್ತಾ ಒಳಗೆ ಬರುವ ಪ್ರಯತ್ನ ಮಾಡುತ್ತಿತ್ತು. ಇದನ್ನು ನೋಡಿ ಅವರಿಗೆ ಏನೂ ತೋಚದಂತಾಯಿತು. ಸಬ್ರೀನಾ ತನ್ನಟ್ಟಿಗೆ ತಾನೇ ಕಿಟಕಿಯ ಹತ್ತಿರ ಹೋದಳು. ಅದಾದ ಮೇಲೆ ಔಜಾ ಬೋರ್ಡ್ ಕೆಳಗೆ ಬಿತ್ತು. ಸಬ್ರೀನಾ ಕಿಟಕಿಯ ನೋಡುತ್ತಿದ್ದಂತೆ ಡೇವ್ನ ಕಡೆ ಮುಖ ಮಾಡಿ ಜೋರಾಗಿ ನಗಲು ಶುರು ಮಾಡುತ್ತಾಳೆ. ನಗುತ್ತಾ ಲೂಸಿಯ ಕಡೆ ಸಬ್ರೀನಾ ಓಡಿದಳು. ಸೋಫಿಯಾ ಹಾಗೂ ಡೇವ್ ಲೂಸಿಯನ್ನು ಕರೆದುಕೊಂಡು ಬೇಗನೆ ಕೆಳಗಡೆ ಬಂದರು. ಅವರಿಗೆ ಗೊತ್ತಾಗಲಿಲ್ಲ ಆ ಗೊಂಬೆ ಒಳಗೆ ಆತ್ಮ ಹೇಗೆ ಹೋಯಿತು ಎಂದು. ಅವರು ನೋಡಿದಾಗ ಸಬ್ರೀನಾ ಉಲ್ಟಾ ಆಗಿ ನಿಧಾನವಾಗಿ ಮೆಟ್ಟಲಿನಿಂದ ಇಳಿಯುತ್ತಿದ್ದಳು. ಅವರು ಹೋಗಿ ಕಿಚನ್ನ ಒಂದು ಕೋಣೆಯಲ್ಲಿ ಅಡಗಿಕೊಂಡರು. ಸಬ್ರೀನಾ ಇವರನ್ನು ಹುಡುಕುತ್ತಾ ಅಲ್ಲಿಯವರೆಗೂ ಬಂದೇ ಬಿಟ್ಟಳು.
ಕಿಚನ್ನ ಟೇಬಲ್ ಮೇಲಿದ್ದ ಚಾಕುವನ್ನು ತೆಗೆದುಕೊಂಡು ಓಡಾಡಲು ಶುರು ಮಾಡಿದಳು. ಅಷ್ಟರಲ್ಲಿ ಡೇವ್ನ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಗೆಳೆಯ ಬಂದಿದ್ದ. ಏನೋ ಮಂತ್ರವನ್ನು ಹೇಳಿದ. ಆ ಗೊಂಬೆ ಅಚಾನಕ್ಕಾಗಿ ನಿಂತಿತು ಹಾಗೂ ಕೆಳಗೆ ಬಿತ್ತು. ಡೇವ್ ನಿಧಾನವಾಗಿ ಆ ಗೊಂಬೆಯ ಬಳಿ ಹೋಗುತ್ತಿದ್ದಂತೆ ಅಷ್ಟರಲ್ಲಿ ಲೂಸಿ ಜೋರಾಗಿ ಕಿರುಚಿಕೊಂಡಳು. ಡೇವ್ ಹೋಗಿ ನೋಡಿದಾಗ ಸೋಫಿಯಾ ಲೂಸಿಯ ಕತ್ತನ್ನು ಬಿಗಿ ಹಿಡಿದುಕೊಂಡಿದ್ದಳು. ಆ ಆತ್ಮ ಸಬ್ರೀನಾ ಗೊಂಬೆಯನ್ನು ಬಿಟ್ಟು ಸೋಫಿಯಾ ಮೈ ಮೇಲೆ ಬಂದಿತ್ತು. ಡೇವ್ನ ಸ್ನೇಹಿತ ಲೂಸಿಯನ್ನು ಕಾಪಾಡಲು ಅಲ್ಲಿಂದ ಓಡಿ ಬಂದ. ಆದರೆ ಸೋಫಿಯಾ ಅವರನ್ನು ಜೋರಾಗಿ ದೂಕಿದಳು. ಲೂಸಿಯ ಕುತ್ತಿಗೆ ಹಿಡಿದುಕೊಂಡು ಡೇವ್ನ ಹತ್ತಿರ ಬಂದಳು. ಸೋಫಿಯಾಳ ಮುಖ ನಿಧಾನವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತಿತ್ತು. ಆ ದೆವ್ವ ತನ್ನ ನಿಜವಾದ ರೂಪಕ್ಕೆ ಬರುತ್ತಿತ್ತು. ಆ ಆತ್ಮ ಲೂಸಿಯ ಕುತ್ತಿಗೆ ಹಿಡಿದುಕೊಂಡೆ ಡೇವ್ನ ನೋಡುತ್ತಿದ್ದಂತೆ ನಗುತ್ತಿತ್ತು. ಅವಳ ಭಯ ಪಡಿಸುವ ನಗು ಇಡೀ ಮನೆಯನ್ನೇ ಆವರಿಸಿಕೊಂಡಿತ್ತು. ಡೇವ್ ಎಷ್ಟು ಭಯ ಪಟ್ಟಿದ್ದ ಎಂದರೆ ಅಳಲು ಕೂಡ ಆಗುತ್ತಿರಲಿಲ್ಲ. ಅವನು ಆ ಆತ್ಮದ ಮುಂದೆ ಲೂಸಿಯನ್ನು ಹಾಗೂ ಸೋಫಿಯಾಳನ್ನು ಬಿಡಲು ಬೇಡಿಕೊಂಡ. ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಎದ್ದ. ಸೋಫಿಯಾ ಮೇಲೆ ಯಾವುದೋ ಒಂದು ಪೌಡರ್ ಹಾಕಿದ. ಆದ್ದರಿಂದ ಸೋಫಿಯಾ ಮೂರ್ಛೆ ಹೋದಳು. ಅವನು ಯಾವುದೋ ಒಂದು ರಿಚುವಲ್ ಮಾಡಿ ಆ ಗೊಂಬೆಯನ್ನು ಅಲ್ಲಿಂದ ತೆಗೆದುಕೊಂಡು ಹೋದ. ಮುಂದಿನ ದಿನ ಸೋಫಿಯಾಗೆ ಎಚ್ಚರವಾಯಿತು. ಡೇವ್ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ. ಕೆಲವು ದಿನ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಆದರೆ ಡೇವ್ಗೆ ಹುಚ್ಚುತನ ಕಾಡಲು ಶುರುವಾಯಿತು. ಅವನಿಗೆ ಆ ಗೊಂಬೆ ಎಲ್ಲಾ ಕಡೆ ಕಾಣಿಸುತ್ತಿದ್ದಳು ಹಾಗೂ ಆ ಗೊಂಬೆ ಅವನನ್ನು ನೋಡಿ ಜೋರಾಗಿ ನಗುತ್ತಿತ್ತೆಂದು ಕಾಣಿಸಿತು. ಅವನು ಪೂರ್ತಿ ಹುಚ್ಚನಾದ ಹಾಗೂ ನೇಣಿಗೆ ಶರಣಾದ. ಅವನ ಸೂಸೈಡ್ ನೋಟಿಂದ ಗೊತ್ತಾಯಿತು ಲೂಸಿಯ ತಂದೆ ತಾಯಿಯನ್ನು ಆಸ್ತಿಗೋಸ್ಕರ ಸಾಯಿಸಿದ್ದ ಎಂದು. ಸೋಫಿಯಾಗೆ ಅದಾಗಲೇ ಅರ್ಥವಾಗಿತ್ತು ಆ ಆತ್ಮ ದ್ವೇಷ ತೀರಿಸಿಕೊಳ್ಳಲು ಬಂದಿತ್ತು ಎಂದು. ಈ ಘಟನೆಯ ಬಳಿಕ ಸೋಫಿಯಾ ಲೂಸಿಯನ್ನು ಕರೆದುಕೊಂಡು ಲಂಡನ್ಗೆ ಶಿಫ್ಟ್ ಆದಳು. ಇನ್ನೂ ಭಯಾನಕ ಕಥೆಗಳನ್ನು ಕೇಳಲು ನಾಸೆನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.